ಕೆಕೆ ವಿಂಡ್ ಸೊಲ್ಯೂಷನ್ಸ್ ಬೆಂಗಳೂರಿನಲ್ಲಿ ಹೊಸ ಫ್ಯಾಕ್ಟರಿ ತೆರೆಯುವ ಮೂಲಕ ಭಾರತಕ್ಕೆ ತನ್ನ ಬದ್ಧತೆಯ ವಿಸ್ತರಣೆಯನ್ನ ಮಾಡಿದೆ. ಎಪಿ ಮುಲ್ಲರ್ ಹೋಲ್ಡಿಂಗ್ ಮಾಲೀಕತ್ವದ $1 ಬಿಲಿಯನ್ ಕಂಪನಿ ಕೆಕೆ ವಿಂಡ್ ಸೊಲ್ಯೂಷನ್ಸ್ ಭಾರತದ ಬೆಂಗಳೂರಿನಲ್ಲಿ ಹೊಸ ಉತ್ಪಾದನಾ ಸೌಲಭ್ಯ ಮತ್ತು ಕಚೇರಿಯನ್ನು ಉದ್ಘಾಟಿಸಲಿದ್ದು, ತನ್ನ ಜಾಗತಿಕ ವಿಸ್ತರಣೆಯ ಕಾರ್ಯತಂತ್ರದಲ್ಲಿ ಮತ್ತು ನವೀಕರಿಸಬಲ್ಲ ಶಕ್ತಿಗೆ ತನ್ನ ಬದ್ಧತೆಯಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಈ ಸೌಲಭ್ಯವು ಏಷ್ಯಾದಲ್ಲಿ ಕೆಕೆ ವಿಂಡ್ ಸೊಲ್ಯೂಷನ್ಸ್ ಹೊಂದಿರುವ ಅತ್ಯಂತ ದೊಡ್ಡ ಮತ್ತು ಪ್ರಾದೇಶಿಕವಾಗಿ ಮತ್ತು ವಿಶ್ವದಾದ್ಯಂತ ಗ್ರಾಹಕರಿಗೆ ಸೇವೆ ಒದಗಿಸುತ್ತಿರುವ ತನ್ನ ಜಾಗತಿಕ ಪೂರೈಕೆ ಸರಣಿಯ ಪ್ರಮುಖ ಭಾಗವಾಗಿದೆ. ಈ 17,000 ಚದರ ಮೀಟರ್ ಫ್ಯಾಕ್ಟರಿಯು ದಾಬಸ್ಪೇಟೆ ಕೈಗಾರಿಕಾ ಪಾರ್ಕ್ನಲ್ಲಿದ್ದು 14,000 ಚದರ ಮೀಟರ್ ಉತ್ಪಾದನೆ ಮತ್ತು ಲಾಜಿಸ್ಟಿಕ್ ಪ್ರದೇಶ ಮತ್ತು 3,000 ಚದರ ಮೀಟರ್ ಕಚೇರಿ ಪ್ರದೇಶ ಹೊಂದಿದೆ. ಏಪ್ರಿಲ್ 2025ರಲ್ಲಿ ಉತ್ಪಾದನೆ ಪ್ರಾರಂಭವಾಗಿದ್ದು, ಈ ಸೌಲಭ್ಯವು 400 ಜನರಿಗೆ ಉದ್ಯೋಗ ನೀಡುವ ನಿರೀಕ್ಷೆ ಇದೆ ಮತ್ತು ಪವನ ಉದ್ಯಮಕ್ಕೆ ಸುಧಾರಿತ ಕನ್ವರ್ಟರ್ಗಳು ಕಂಟ್ರೋಲ್ ಸಿಸ್ಟಂಗಳನ್ನು ಪೂರೈಸಲಿದೆ. ಸುಸ್ಥಿರತೆಯ ವಿಶೇಷತೆಗಳಲ್ಲಿ ತಾರಸಿಯ ಸೌರ ಪ್ಯಾನೆಲ್ಗಳು ಮತ್ತು ಇವಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಅದರ ವಿನ್ಯಾಸದಲ್ಲಿ ಅಳವಡಿಸಲಾಗಿದೆ. ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡ್ಯಾನಿಶ್ ಕಾನ್ಸುಲ್ ಜನರಲ್ ಎಸ್ಕೆ ಬೋಸೆನ್ಬರ್ಗ್ ಮತ್ತು ಕೆಕೆ ವಿಂಡ್ನ ಜಾಗತಿಕ ನಾಯಕತ್ವ ತಂಡ ಉಪಸ್ಥಿತರಿದ್ದು, ಹಸಿರು ಕಾರ್ಯತಂತ್ರೀಯ ಪಾಲುದಾರಿಕೆಯಲ್ಲಿ ಭಾರತ-ಡೆನ್ಮಾರ್ಕ್ ಸಹಕಾರದ ಪ್ರಾಮುಖ್ಯತೆಗೆ ಒತ್ತು ನೀಡಿದರು. ಈ ಕಾರ್ಖಾನೆಗೆ ಪೂರಕವಾಗಿ ಕಂಪನಿಯು ಬೆಂಗಳೂರಿನಲ್ಲಿ ಹೊಸನಗರ ಕಚೇರಿ ತೆರೆದಿದ್ದು, ಅಲ್ಲಿ 150 ಉದ್ಯೋಗಿಗಳ ಜಾಗತಿಕ ಸೇವೆಗಳ ತಂಡ ಕಾರ್ಯನಿರ್ವಹಿಸುತ್ತದೆ. ಜಾಗತಿಕ ಪವನ ಶಕ್ತಿಯ ಮೌಲ್ಯ ಸರಣಿಯಲ್ಲಿ ಭಾರತವು ಪ್ರಮುಖ ಕೇಂದ್ರವಾಗುತ್ತಿದೆ ಮತ್ತು ಭಾರತದ ಬೆಂಗಳೂರು ನಮ್ಮ ವಿಸ್ತರಣೆಗೆ ಸಹಜ ಆಯ್ಕೆಯಾಗಿದೆ. ಈ ನಗರವು ಪ್ರಖ್ಯಾತ ವಿಶ್ವವಿದ್ಯಾಲಯಗಳು ಮತ್ತು ತಾಂತ್ರಿಕ ಸಂಸ್ಥೆಗಳನ್ನು ಹೊಂದಿದ್ದು, ಎಂಜಿನಿಯರಿಂಗ್ ವೃತ್ತಿಪರರ ಅಪಾರ ಪ್ರತಿಭಾ ಸಮೂಹವನ್ನು ಹೊಂದಿದೆ ಎಂದು ಕೆಕೆ ವಿಂಡ್ ಸೊಲ್ಯೂಷನ್ಸ್ ಸಿಇಒ ಮೌರಿಸಿಯೋ ಕ್ವಿಂಟಾನಾ ತಿಳಿಸಿದರು. ಈ ಹೊಸ ಸೌಲಭ್ಯಗಳ ಮೂಲಕ ನಮ್ಮ ಪೂರೈಕೆ ಸರಣಿಯು ಈಗ ಹೆಚ್ಚು ಜಾಗತಿಕವಾಗಿದ್ದು, ನಮಗೆ ಉನ್ನತ ಗುಣಮಟ್ಟದ ಪವರ್ ಕಂಟ್ರೋಲ್ ಮತ್ತು ಕನ್ವರ್ಟರ್ ಪರಿಹಾರಗಳನ್ನು ವಿಶ್ವದಾದ್ಯಂತ ನಮ್ಮ ಗ್ರಾಹಕರಿಗೆ ಪೂರೈಸಲು ಸಾಧ್ಯವಾಗಿದೆ ಎಂದರು. ಡೆನ್ಮಾರ್ಕ್ನಲ್ಲಿ ಸ್ಥಾಪನೆಯಾದ ಜಾಗತಿಕ ಕಂಪನಿಯಾಗಿ ನಾವು ಉದ್ಯೋಗ ಸೃಷ್ಟಿಸುವ, ಜ್ಞಾನ ವರ್ಗಾವಣೆ ಮಾಡುವ ಮತ್ತು ಸ್ವಚ್ಛ ಶಕ್ತಿಯ ಅಳವಡಿಕೆಯನ್ನು ಹೆಚ್ಚಿಸುವ ಈ ಸಹಯೋಗಕ್ಕೆ ಕೊಡುಗೆ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಒಟ್ಟಿಗೆ ಭಾರತದಲ್ಲಿ ನಮ್ಮ ಪಾಲುದಾರರೊಂದಿಗೆ ನಾವು ನವೀಕರಿಸಬಲ್ಲ ಭವಿಷ್ಯಕ್ಕೆ ಪರಿಹಾರಗಳನ್ನು ರೂಪಿಸಿದ್ದೇವೆ ಎಂದರು. ಕೆಕೆ ವಿಂಡ್ ಸೊಲ್ಯೂಷನ್ ಬೆಂಗಳೂರಿನಲ್ಲಿ 2017ರಿಂದ ಕಾರ್ಯಾಚರಣೆ ನಡೆಸ್ತಾ ಇದೆ ಮತ್ತು ಉದ್ಯೋಗ ಸೃಷ್ಟಿ, ಕೌಶಲ್ಯಾಭಿವೃದ್ಧಿ ಮತ್ತು ಸ್ಥಳೀಯ ಸಂಸ್ಥೆಗಳ ಸಹಯೋಗದೊಂದಿಗೆ ತನ್ನ ಸ್ಥಳೀಯ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸುತ್ತಿದೆ. ಕಂಪನಿಯ ಹೂಡಿಕೆಯು ಭಾರತದ ಸ್ವಚ್ಛ ಶಕ್ತಿಯ ಗುರಿಗಳಿಗೆ ತನ್ನ ದೀರ್ಘಾವಧಿ ಬದ್ಧತೆಯನ್ನು ಹಾಗೂ ಜಾಗತಿಕ ನವೀಕರಿಸಬಲ್ಲ ಪರಿವರ್ತನೆಗೆ ಬೆಂಬಲಿಸುವಲ್ಲಿ ತನ್ನ ಪಾತ್ರವನ್ನು ತೋರುತ್ತದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಕೆಕೆ ಇಂಡಿಯಾ ಇತಿಹಾಸದಲ್ಲಿ ಒಂದು ಒಳ್ಳೆಯ ದಿನ. ನಾವು 8 ವರ್ಷದಿಂದ ಸುಮಾರು 2017ರಿಂದ ಬ್ಯಾಂಗ್ಳೂರಲ್ಲಿ ಪ್ಲಾಂಟ್ ಇಟ್ಟುಬಿಟ್ಟು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಇವತ್ತು ದೊಡ್ಡ ಕಂಪನಿಯಾಗಿ ಬೆಳೀತಾ ಇದ್ದೀವಿ. ಈ ಕಂಪನಿಯ ಉದ್ದೇಶ ಮುಖ್ಯವಾಗಿ ಏನಂದ್ರೆ, ಇಂಡಿಯಾದು ಬೆಳೆಯುವ ಗ್ರೀನ್ ಎನರ್ಜಿ ರಿಸೋರ್ಸಸ್ ನ ಸಪೋರ್ಟ್ ಮಾಡೋದು. 2030 ಒಳಗಡೆ ಡಬಲ್ ಮಾಡೋ ಯೋಚನೆ ಇರೋದು ಇಂಡಿಯಾಗೆ. ಫ್ರಮ್ ಗ್ರೀನ್ ಎನರ್ಜಿ ಸೆಕ್ಟರ್ ನ ಹೆಲ್ಪ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಕಾರ್ಖಾನೆಯನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಇಲ್ಲಿ ಸುಮಾರು 24,000 ಸ್ಕ್ವೇರ್ ಮೀಟರ್ ಅಷ್ಟು ದೊಡ್ಡದಾಗಿದೆ ಈ ಕಾರ್ಖಾನೆ. ಇದರಲ್ಲಿ 14,000 ಸ್ಕ್ವೇರ್ ಮೀಟರ್ ಸ್ಪೆಸಿಫಿಕ್ ಆಗಿ ಫ್ಯಾಕ್ಟರಿಗೆ ಅಂತ ಡೆಡಿಕೇಟೆಡ್ ಆಗಿದೆ. ಇದರಲ್ಲಿ ನಾವು ಕಂಟ್ರೋಲ್ ಸಿಸ್ಟಮ್ಸ್, ಕಂಟ್ರೋಲ್ ಪ್ಯಾನಲ್ಸ್ ಮತ್ತು ಕನ್ವರ್ಟರ್ಸ್ ನ ಪ್ರೊಡ್ಯೂಸ್ ಮಾಡ್ತೀವಿ. ಸ್ಪೆಸಿಫಿಕ್ ಆಗಿ ನಾವು ವಿಂಡ್ ಎನರ್ಜಿನ ಸಪೋರ್ಟ್ ಮಾಡ್ತಾ ಇದೀವಿ ಈ ಫ್ಯಾಕ್ಟರಿಯಿಂದ. ಅದು ಅಲ್ಲದೆ ಮಿಕ್ಕಿರೋ ಸ್ಪೇಸ್ ಅಲ್ಲಿ ನಾವು ಆಫೀಸ್ ಏರಿಯಾ ಇಡ್ತಾ ಇದೀವಿ. ಅದರಲ್ಲಿ ಇಂಜಿನಿಯರಿಂಗ್ ಸರ್ವಿಸಸ್ ಮತ್ತೆ ಡೆಡಿಕೇಟೆಡ್ R&D ಸರ್ವಿಸಸ್ ಎಸ್ಟಾಬ್ಲಿಷ್ ಮಾಡೋ ಯೋಚನೆಗಳು ಇವೆ. ಇದು ಅಲ್ಲದೆ ಇವಾಗ ನಮ್ಮ ಕಾರ್ಖಾನೆ ಸುಮಾರು 250 ಸಂಖ್ಯೆಯಲ್ಲಿರುವ ಬ್ಲೂ ಕಾಲರ್ಸ್ ಮತ್ತು ವೈಟ್ ಕಾಲರ್ಸ್ ನ ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡಿದೆ. ಮುಂದೆ ಹೋಗ್ತಾ ಇಯರ್ ಎಂಡ್ ಅಥವಾ ಬರೋ ಬಿಸ್ನೆಸ್ ಪ್ರಕಾರ ಆಲ್ಮೋಸ್ಟ್ 400ರಷ್ಟು ಜನನ ಎಂಪ್ಲಾಯ್ ಮಾಡೋಷ್ಟು ಕೆಪಾಸಿಟಿ ಇಟ್ಕೊಂಡಿದೀವಿ. ಈ ಫ್ಯಾಕ್ಟರಿ ಅಲ್ಲದೆ ನಮ್ಮ ಹತ್ರ ಸಿಟಿ ಆಫೀಸ್ ಅಂತಾನು ಒಂದು ಎಸ್ಟಾಬ್ಲಿಷ್ ಆಗಿದೆ. ಅಲ್ಲಿ ನಾವು ಇಂಜಿನಿಯರಿಂಗ್ ಸರ್ವಿಸ್ ಮತ್ತೆ ಫೈನಾನ್ಸ್, IT ಮತ್ತೆ ಬೇರೆ ಸರ್ವಿಸಸ್ ನ ಅಲ್ಲಿ ಹೌಸ್ ಮಾಡಿದೀವಿ. ಅದು ಒಂದು ಶೇರ್ಡ್ ಸರ್ವಿಸ್ ಟೀಮ್ ವಿಚ್ ವಿಲ್ ಪ್ರೊವೈಡ್ ಫಾರ್ ನಮ್ಮ ಗ್ಲೋಬಲ್ ಟೀಮ್ಸ್ಗೂ ಸಪೋರ್ಟ್ ಮಾಡುವಂತ ಒಂದು ಸೆಟಪ್ ಆಗಿದೆ. ಇದು ಅಲ್ಲದೆ ನಮ್ಮ ಬೇಸಿಕ್ ಆಲೋಚನೆ ಏನಂದ್ರೆ, ಇಂಡಿಯಾ ಫಾರ್ ಇಂಡಿಯಾ, ಸೊ ದಟ್ ನಾವು ಇಂಡಿಯಾದಲ್ಲಿ ಗ್ರೋತ್ ಆಗೋ ಗ್ರೀನ್ ರೆವಲ್ಯೂಷನ್ ನ ಸಪೋರ್ಟ್ ಮಾಡೋದಕ್ಕೆ ಕೆಕೆ ಇಲ್ಲಿ ಬಂದು ಎಸ್ಟಾಬ್ಲಿಷ್ ಆಗಿದೆ. ಇಂಡಿಯಾ ಯಾವಾಗ್ಲೂ ಇಂಜಿನಿಯರ್ಸ್ ಇರ್ಬೋದು, ಸ್ಕಿಲ್ಡ್ ಲೇಬರ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಇವ್ರಿಗೆಲ್ಲರಿಗೂ ಒಂದು ಒಳ್ಳೆಯ ಬೆಳೆಯುವ ಸ್ಥಳ ಇರೋದ್ರಿಂದ ಕೆಕೆ ಯಾವಾಗ್ಲೂ ಈ ಇಂಡಿಯಾದ ಕೇಪಬಿಲಿಟೀಸ್ ಮೇಲೆ ಸಾಕಷ್ಟು ವಿಶ್ವಾಸ ಇಟ್ಟು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿರೋ ಮುಖ್ಯ ಉದ್ದೇಶ. ಥ್ಯಾಂಕ್ ಯು.